ನನವರೇ ಬರೋದಾ? ಅಯ್ಯೋ ಆಗ್ಲೇ ಹೇಳ್ತವ್ರು ನೋಡ್ಮ ಅವರು, ಅಳ್ಬಾರ್ದು. ಒಂದು ವಾರ ಒಂದು ದಿನದಲ್ಲಿ ಹೋದಂಗಿತ್ತು. ಬಾಯ್ ಅಮ್ಮ, ಹುಷಾರು, ಬಾಯ್ ಬಾಯ್ ಬಾಯ್. ಮನೆ ಕಷ್ಟ ಆಗುದು ಬೇಡ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ದಿಕ್ತೇನೆ ನೈಟ್. ಎಲ್ಲರೂ ಬೆಂಗಳೂರಿಂದ ಬಂದಾದ್ಮೇಲೆ ಒಂದೇ ಒಂದು ಕೆಲಸ ದಬ್ಬಾಕಿಲ್ಲ. ಅಕ್ಕ ತಂಗಿ ಪ್ರೀತಿ ಹಿಂಗೆ ಇರುತ್ತೆ ಗಾಯ್ಸ್. ಅವ್ರು ಹೇಳ್ಕೊಳಲ್ಲ, ಇವ್ರು ಹೇಳ್ಕೊಳಲ್ಲ. ಅದು ಯಾವಾಗ ಪ್ರೀತಿ ಬರುತ್ತೆ ಅಂತ ಅವ್ರಿಬ್ರಿಗೆ ಗೊತ್ತಿರಲ್ಲ. ಏ ಹಂಗೆ ಅದು ಮಂಗನ್ ತರ ಆಡಿದ್ರೆ ಇನ್ನು ಸಣ್ಣ ಮಂಗನ್ ತರನೇ ಅಲ್ವಾ ಆಡೋದು. ಜಾಸ್ತಿ ನಿಮ್ ತಂಗಿ ಯಾವ ವರ್ಡ್ನ ಯೂಸ್ ಮಾಡ್ತಾರೆ? ಸಣ್ಣ ಮಿರ್ತ ಪೋಡಿ ಮನ್ಪದ ಕುಳ್ಳು. ಅಮ್ಮ ಮಾತಾಡೋದು ಹೇಳಿ ಈಗ. ನಿನ್ನ ಏಪ ತುಣ್ಣಲ ಮುಗಿಪುಜ್ಜಿ ಮನ್ಪದ ಕುಳ್ಳು. ಎಲ್ಲರೂ ನನಗೆ ಬೈಯೋರೇ ಅಲ್ವಮ್ಮ. ಇವಾಗ ಸಣ್ಣವರು ಏನಡ ಮಾತ ಪನೋಡ್ಸಮ್ಮ ತಾರೆ ಹಾಳಾತು ಹೋಗ್ಕೊಂಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವಾಗ ನಾವು ಸೌತಡ್ಕಾಗೆ ಹೋಗಿ ಬರ್ತೀವಿ. ಬನ್ನಿ ಹೋಗೋಣ. ಬೆಳಗ್ಗೆ 5 o'clock ಎದ್ದಿದ್ದೀವಿ. ಇವಾಗ 5:30, 5:45 ಆಯಿತು. ಬನ್ನಿ ಹೊರಡೋಣ. ಓಕೆ ಅಮ್ಮ, ರೆಡಿ ಆಗಿದ್ದೀರಾ? ನೋಡಿ ಗೈಸ್, ಸಣ್ಣ ಯಾವ ಥರ ರೆಡಿ ಆಗಿದ್ದಾರೆ. ಚೆನ್ನಾಗಿದೆ ಸ್ಯಾರಿ, ಗ್ರೇ ಕಲರ್. ನೋಡಿ ಗೈಸ್, ಬೆಳಗ್ಗೆ ಎದ್ದು ರೆಡಿ ಆಗಿ ಸ್ಟಾರ್ಟ್ ಮಾಡಿದವ್ರು ಇನ್ನೂ ರೆಡಿ ಆಗಿಲ್ಲ. ಇಲ್ಲ, ನಾನು ಇವಾಗ ಅಷ್ಟೇ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಯ್ತು, ರೆಡಿ ಆಗಿ. ಎಲ್ಲರಿಗೂ ಹಾಯ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗಂಧ ಇಟ್ಕೊಂಡಿದ್ದೀರಾ? ಕೇರಳ ಸ್ಟೈಲ್ ಸ್ವಲ್ಪ ಪಪ್ಪ ತೆಂಗಿನಕಾಯಿ ಎಲ್ಲ ಹೊತ್ಕೊಂಡು ಹೋದ್ರು. ಕರೀರಿ ಅಮ್ಮ ನಿಮ್ಮ ಅಪ್ಪನ. ಕರ್ದೆ ಹೊತ್ಕೊಂಡು ಹೋಯ್ತಾ ಇದಾರೆ. ನೋಡಿ ಅಮ್ಮ, ಹೋಗ್ತಾ ಇದ್ದಾರೆ. ಇದು ತರ್ಬೇಕಂತೆ ನಾವು. ಗೈಸ್, ಬಾಳೆ ಎಲೆ ತಗೊಂಡು ಹೋಗ್ತಾ ಇದೀವಿ, ಮತ್ತೆ ವಿಳ್ಳೆದೆಲೆ ಎತ್ಕೊಂಡು ಹೋಗ್ತಾ ಇದೀವಿ. ಕಾಯಿನ ಅಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇರಿ ಅಂತ ಹೇಳಿದ್ರು, ಅಲ್ಲಿ ಹೋಗ್ತಾ ಇದ್ದಾರೆ. ಗೈಸ್, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಸೌತಡ್ಕ ಟೆಂಪಲ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು, ಧರ್ಮಸ್ಥಳ ನಿಯರ್ ಬರುತ್ತೆ. ಅದೇ ಗಂಟೆ ಗಣೇಶ ದೇವಸ್ಥಾನ ಇದೆಯಲ್ಲ, ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ನೋಡೋಣ ರಂಗಪೂಜೆ ಯಾವ ಥರ ಇರುತ್ತೆ ಅಂತ. ಅಮ್ಮ ಇಟ್ಕೊಂಡಿರೋದು ರಂಗಪೂಜೆ. ಅವರು ಮುಂಚೆನೇ ಅಂದ್ಕೊಂಡಿದ್ರಂತೆ ನಾವು ರಂಗಪೂಜೆ ಮಾಡಿಸ್ಬೇಕು ಅಂತ. ಇವಾಗ ಫ್ಯಾಮಿಲಿಗೆ ಮತ್ತು ನನಗೆ ಸಣ್ಣಗೆ ಮದುವೆ ಆದಮೇಲೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಇವಾಗ ಹೋಗಿ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ನೀವು ಕೂಡ ಬನ್ನಿ, ಅಲ್ಲಿನ ಪೂಜೆ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಗಾಯ್ಸ್, ನಮ್ಮ ಧನ್ಯಾ ಅವ್ರ ಕಲೆಕ್ಷನ್ಸ್ ಏನೇನೋ ಇಟ್ಟಿದ್ದಾರೆ. ತಂಗಿ ಕೊಡ್ತಾ ಇದ್ದಾರೆ. ತಂಗಿ ವಾಲೆ ತೊಗೊಂಡು ಬಂದಿಲ್ಲ ಬ್ಯಾಂಗ್ಳೂರಿಂದ, ಅದಕ್ಕೆ ನೋಡ್ತಿದ್ದಾರೆ ಯಾವ ವಾಲೆ ಹಾಕ್ಕೊಳ್ಳಿ ಅಕ್ಕಂದು ಅಂತ. ನಾವೆಲ್ಲ ರೆಡಿಯಾಗಿ ನಿಂತ್ವಿ. ಅಮ್ಮ ಗಾಬರಿಯಲ್ಲಿ ಓಡಾಡ್ತಿದ್ದಾರೆ. ನೋಡಿ ಅಲ್ಲಿ ಗಾಬರಿ ಅಮ್ಮ. ಅಂದರೆ ಲಾಸ್ಟಿಗೆ ಹಂಗೆ ಆಗುತ್ತೆ, ಏನಾದರೂ ಮರ್ತೋಗ್ತೀವ. ಎಲ್ಲ ಎತ್ಕೊಂಡಿದ್ದೀವಲ್ವಾ ಅಮ್ಮ? ಎಲ್ಲ ಆಗಿದೆ. ಲಾಕ್ ಮಾಡ್ಕೊಂಡು ಬನ್ನಿ. ಲೈಟ್ ಆಫ್ ಮಾಡಲ್ವಾ ಅಮ್ಮ? ಅದಕ್ಕೆ ಇವಾಗ ಓಡೋದ್ರು ಲೈಟ್ ಆಫ್ ಮಾಡಲಿಕ್ಕೆ ಸಣ್ಣಮ್ಮ. ಗಾಯ್ಸ್, ಒಂದು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ ಗಾಯ್ಸ್. ನನಗೆ ಹೋಗೋ ಬಾರೋ ಮಂಜ ಅಂತೆಲ್ಲ ಕರೀತಾರೆ. ಏನ್ಮಾ ಅತ್ತೆ ಅವರು ಈ ತರ ಕರೀತಾರ? ಅತ್ತಿಗೆ ಸಾರಿ. ನಾನ್ ನಿಮ್ಮನ್ನ ಹೆಸರಿಟ್ಟು ಕರಿಬಹುದು, ಬಟ್ ನೀವು ಕರಿಯಂಗಿಲ್ಲ, ಗೊತ್ತಾಯ್ತಾ? ಗೊತ್ತು. ಅತ್ತಿಗೆ ಅಂದ್ರೆ ಅಮ್ಮನ ಪ್ಲೇಸ್. ನಾನು ಹೋಗಿಮಾ ಬನ್ನಿಮಾ ಅಂತ ಅಂತೀನಿ. ನೀವು ನನಗಿನ್ನ ಏಜ್ ಅಲ್ಲಿ ಚಿಕ್ಕವರಾದ್ರು ತನಕ ನಿಮ್ಮನ್ನ ರೆಸ್ಪೆಕ್ಟ್ ಇಲ್ಲದೆ ಎಲ್ಲಿ ಕರೆದಿದ್ದೀನಿ ಅಂತ ಹೇಳಿ ಅನ್ಸಲ್ಲ. ಈಗ ತಾನೇ ಕರೆದ್ರು ಅಲ್ವಾ ಅಮ್ಮ? ಅಲ್ಲ, ಏನ್ ಗೊತ್ತಾ, ಇವಾಗ ಸುಮ್ನೆ ರೇಕ್ಸೋದಕ್ಕೆ ಆತರ ಕರಿತೀರಾ. ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಹೆಸರಲ್ಲೂ ಕರಿಬಹುದು, ನಾವ್ ಒಂದೇ ತರ ಅಲ್ಲ. ಗಾಯ್ಸ್, ಹೊರಡ್ತಿದೀವಿ. ಆಗ್ಲೇ ಬೆಳಕೆ ಆಗೋಯ್ತಲ್ವಾ ಅಮ್ಮ? ಬೆಳಕೆ ಆಗೋಯ್ತು. ಸ್ವಲ್ಪ ಪರಿಚಿತಿದ್ದಾರೆ ನಂಗೆ. ಹೌದಾ? ಏನು ಹೆಲ್ಪ್ ಮಾಡಲ್ಲ ಅಂತನಾ? ನಿಜಾನೇ ಮುನು. ಇವಳು 4 ಗಂಟೆಗೆ ಎದ್ದಿದ್ದಾಳಂತೆ. ನಾನು ಪಾಪ ಮನೆ ಕಷ್ಟ ಆಗುದು ಬೇಡ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ದಿಕ್ತೇನೆ ನೈಟ್. ಇವಳೆಂತಿಲ್ಲ, ಅವಳು ರೆಡಿ ಆಗೋದೊಂದೇ ಕೆಲಸ. ಅಮ್ಮನಿಗೆ ಕಂಪ್ಲೇಂಟ್ ಧನ್ಯನ್ ಬಗ್ಗೆ ಮಡಿಸ್ಬಿಟ್ಟು ನೆಕ್ಸ್ಟ್ ಡೇ ಸ್ವಲ್ಪ ಗುಡಿಸಿ ಬಾರ್ಬಿಗೆ ತಿನ್ಸಿ, ಬಾರ್ಬಿಗೆ ಇಟ್ಟು ನೀರಿಟ್ಟೆಲ್ಲ ನಾನು ಹೊರಡಿದ್ದೆ. ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅಮ್ಮ? ಬಾರ್ಬಿಗೆ ಏನು ತಿನ್ಸಂಗಿಲ್ಲ. ಇವತ್ತು ಹಾಕ್ಬಿಟ್ಟು ಬಂದಿದ್ದಾಳೆ. ಬಿಸಿ ನೀರು ಮಾಡೋಕೆ ಅದಕ್ಕೆ ಬೇಕಾದ ಐಟಮ್ಸ್ ನ ಅಲ್ಲೇ ಇಟ್ಟು ಬಂದಿದ್ದೀನಿ, ಗೊತ್ತಾ? ಇಟ್ಟು ಬರೋದು ಕೆಲ್ಸನಾ? ನೀವೇನಕ್ಕೆ ಮಾತಾಡ್ತಿದ್ದೀರಾ? ಅವ್ರ ಇಷ್ಟ, ಅದು ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ಲಿ. ಅಮ್ಮ ನೋಡಿ, ಅಮ್ಮ ಅವಾಗಿಂದ ಹೇಳ್ತಾ ಇದಾರೆ ಎಲ್ಲರೂ ಬೆಂಗಳೂರಿಂದ ಬಂದಾದ್ಮೇಲೆ ಒಂದೇ ಒಂದು ಕೆಲಸ ದಬ್ಬಾಕಿಲ್ಲ. ಮತ್ತೆ ಪಾತ್ರೆ ತೊಳೆದಿದ್ದಾರು. ಪಾತ್ರೆ ತೊಳೆದ್ಬಿಟ್ಟು ಶಿಷ್ಯ ದೊಡ್ಡವಳಿಗೆ ಹೊಡಿಯೋದು ನೋಡಿ ಚಿಕ್ಕವಳು ದೊಡ್ಡವಳಿಗೆ ಹೊಡಿಯೋದು, ಆದ್ರೆ ದೊಡ್ಡವಳು ಚಿಕ್ಕವಳಿಗೆ ಹೊಡೆದೇ ಇಲ್ಲ. ಅಕ್ಕ ತಂಗಿ ಜಗಳ. ಅಮ್ಮನ ಹತ್ರ ಕೇಳುವ. ಬೇಗ ನಡೀರಿ. ಇವತ್ತು ಪಾಪ ಗಾಡಿಯನ್ನ ಕಾಯಿಸಿದ್ದಾಯ್ತು. ಹುಷಾರು. ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾರೆ. ಎಷ್ಟೊಂದು ಪಾತ್ರೆ ಇತ್ತು. ತಿಂದ ಪಾತ್ರೆ ತೊಳಿಲೇಬೇಕು. ತಿಂದ ಪಾತ್ರೆ ಯಾಕೆ ನೀನು ಬಾರ್ಬಿಗೆ ಹಾಕಿದ ಪಾತ್ರೆ ನಂಗೆ ಇಟ್ಟಿದ್ಯಲ್ಲ ತೊಳಿಲಿಕ್ಕೆ?
ಸುಳ್ಳು ಹೇಳಬಾರದು, ಹೇಳಿದರೆ ನಂಗೆ ಹೆದರಬಾರದು. ನಿಂಗೆ ಹೆದರ್ತಾರೆ ಬಾ, ದೊಣ್ಣೆಯಲ್ಲಿ ಅಕ್ಕ ತಂಗಿದ್ದು ಜಗಳ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಅದು ನೋಡೋ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿರುತ್ತೆ. ಏನ್ ಮಾಡಕ್ಕಾಗಲ್ಲ, ಅಕ್ಕ ಯಾವತ್ತು ಪಾಪ ಆಗಿರ್ತಾಳೆ, ತಂಗಿ ಯಾವತ್ತು ಜೋರಾಗಿರ್ತಾಳೆ, ಏನ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಅಕ್ಕ ಜೋರಾಗಿರ್ತಾರೆ, ತಂಗಿ ಪಾಪ ಇರ್ತಾರೆ. ಇದ್ರಲ್ಲಿ ಉಲ್ಟಾ ಆಗಿದೆ ಅಷ್ಟೇ. ಹೆಂಡತಿಗೆ ನೀವು ಸಪೋರ್ಟ್ ಕೊಡ್ತಿದ್ದೀರಾ ಗೊತ್ತು ಬಿಡಿ. ಸಪೋರ್ಟ್ ಇಲ್ಲ ಇವರಿಗೆ ಸಪೋರ್ಟ್ ಅವರಿಗೆ ಸಪೋರ್ಟ್ ಅಂತಿಲ್ಲ. ಸಪೋರ್ಟ್ ಅನ್ನು ಬೇರೆ, ನಂಗೆ ಚಿಕ್ಕನು ಬೇಡ. ಗಾಯ್ಸ್ ಬೆಳಕಾಗೋಯ್ತು ನೋಡಿ, ಮನೆ ಸೂಪರ್ ಆಗಿ ಕಾಣಿಸ್ತಿದೆ. 6:15 ಆಯ್ತು, ಈಗ ಹೊರಡ್ತಾ ಇದೀವಿ ಎಲ್ಲರೂ ಕೂಡ. ಇವಾಗ ಗಾಡಿ ಎತ್ಕೊಂಡು ಹೊರಡ್ಬೇಕಷ್ಟೆ. ಗೈಸ್ ಫೈನಲ್ ರೀಚ್ ಆದ್ವಿ, ಸೌತಡ್ಕಾಗೆ ರೀಚ್ ಆದ್ವಿ. ಅಕ್ಕ ತಂಗಿರದು ಜಗಳ ನಿಲ್ತಾ. ನಾವೆಷ್ಟು ಖುಷಿಯಲ್ಲಿದ್ದೇವೆ ಇವತ್ತು ಇಬ್ರು ಕೂಡ. ಹೌದಾ? ನನ್ನ ಶೋಲ್ಡರ್ ಅಲ್ಲಿ ಅವಳು ಮಲ್ಕೊಂಡೆಲ್ಲ ಇದ್ರು. ಮಲ್ಕೊಂಡಿರ್ಲಿಲ್ವಾ? ಇಬ್ರು ಒಂದಾಗಲ್ವಾ ನೀವು? ಜಗಳ ಇಷ್ಟು ಒಂದುಗಳಿಗೆ ಮಾತ್ರನಾ? ಜಗಳ ಇಷ್ಟು, ಪ್ರೀತಿ ಇಷ್ಟು ನಮ್ಮಿಬ್ರದ್ದು. ನೋಡಿ ಸಣ್ಣಗೆ ಇಷ್ಟ ಇಲ್ಲ ಅನ್ಸುತ್ತೆ, ಇಷ್ಟ ಅದಕ್ಕೆ ಓ ಅಂತ ಇದೆ. ಧನ್ಯವಾದ ಆ ಥರ ಅಲ್ಲ ಪಾಪ, ಪ್ರೀತಿಸ್ತಾರೆ. ನಮ್ಮ ಸಣ್ಣವರೇನೆ ಓ ಅಂತಾರದು. ಅವ್ರು ಮಾತಾಡ್ಸಿದ್ರು. ಇಲ್ಲ, ಅವಳ ಶೋಲ್ಡರ್ ತಂಗಿ ಮೇಲೆ ತುಂಬಾನೇ ಪ್ರೀತಿ ಇದೆ, ಬಟ್ ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ನೀವು? ನಾನು ಅಷ್ಟೇ. ಇವಾಗ ಹೇಳಿದ್ದು ನಾನು. ಅಕ್ಕ ತಂಗಿ ಪ್ರೀತಿ ಹಿಂಗೆ ಇರುತ್ತೆ ಗೈಸ್, ಅವ್ರು ಹೇಳ್ಕೊಳ್ಳಲ್ಲ ಇವ್ರು ಹೇಳ್ಕೊಳ್ಳೋದು. ಅದು ಯಾವಾಗ ಪ್ರೀತಿ ಬರುತ್ತೆ ಅಂತ ಅವ್ರಿಬ್ರಿಗೆ ಗೊತ್ತಿರಲ್ಲ. ನಾವು ತುಂಬಾ ದೂರ ಇರ್ತೀವಲ್ಲ, ಅವಾಗ ಪ್ರೀತಿ ಗೊತ್ತಾಗುತ್ತೆ. ಫುಲ್ ಸ್ಟೈಲ್ ಆಗಿ ಕಾಣಿಸ್ತಿದ್ದಾನಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿ. ಇದೇ ಸೈಡ್ ಯಾರು ಹುಡುಗಿ? ರೇಗಿಸ್ತಾರದು. ಗಂಟೆ ಗಣೇಶ ಅಂತಾನೆ ಕರೀತಾರೆ, ಸೌತಡ್ಕ ಗಣೇಶ ಅನ್ನೋದಕ್ಕಿಂತ. ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ನೋಡಿ ಅದೇ ದೇವಸ್ಥಾನದಲ್ಲಿ ಇವತ್ತು ರಂಗಪೂಜೆ ಇರೋದು. ನಿಮ್ಮ ಮನ್ಸಲ್ಲಿ ಏನೇ ಅನ್ಕೊಂಡು ಬಂದು ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ನೆರವೇರುತ್ತೆ. ಗೈಸ್ ನೋಡಿ ಗೈಸ್, ನಾವು ಮೀಟಿಂಗ್ ಮಾಡ್ತಾ ಇದ್ದಾರೆ ಇಬ್ರು. ಏನ್ ಮಾಡ್ತಿದ್ದೀರಾ ಇಬ್ರು? ಏನಿಲ್ಲ, ಕೂತ್ಕೊಂಡಿದ್ದೀವಿ, ಮಾತಾಡ್ತಿದ್ವಿ. ಅವನಿಗೆ ಎಕ್ಸಾಮ್ ಯಾವಾಗಂತೆ? 24. ಎಕ್ಸಾಮ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಾ, ಫೋನ್ ಮಾಡ್ಬೇಕು ನೀನೆ. ಗೈಸ್ ನಾ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೋತಾ ಇದೀವಿ. ಏನ್ಮಾ? ಅದೇ ಬೆಂಗಳೂರು ಬರ್ತಾನಲ್ಲ ಬಸ್ಸಲ್ಲಿ, ಹುಡುಗಿರಿಗೆ ಫ್ರೀ ಟಿಕೆಟ್ ಅಲ್ವಾ, ಅದಕ್ಕೆ ಸಾರಿ ಉಟ್ಕೊಂಡು ಮತ್ತೆ ಬೇಡ ಸುಮ್ಮನೆ ಸಾರಿ ಉಟ್ಕೊಂಡು ಫ್ರೀ ಟಿಕೆಟ್ ಸಿಕ್ಕಿಬಿದ್ರೆ ಡೈಲಿ ಹೋಗ್ಬೋದಂತೆ. ಇಲ್ಲಿ ಅಮ್ಮನ ಮನೆಗೆ ಅಂದ್ರೆ ನನ್ನ ಅಜ್ಜಿ ಮನೆಗೆ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಹೌದಾ? ಗೈಸ್ ಅಮ್ಮನ್ ತವ್ರ ಮನೆ ಇಲ್ಲೇ ಇರೋದು, ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ. ಅಮ್ಮನಿಗೆ ಚಿಕ್ಕ ವಯಸ್ಸಿನ ಮೆಮೊರಿ ಎಲ್ಲ ಇದೆ ಜಾಸ್ತಿ ಇಲ್ಲಿ. ಅಲ್ವಾ ಅಮ್ಮ? ಇಲ್ಲೆಲ್ಲ ಜಾಸ್ತಿ ಆಟ ಆಡ್ತಿದ್ರಾ? ಗೈಸ್ ರಂಗಪೂಜೆ ಹೇಗಿರುತ್ತೆ ನೋಡಿ. ಈಗಷ್ಟೇ ರಂಗಪೂಜೆ ಮುಗೀತು, ದಕ್ಷಿಣೆ ಕೂಡ ಕೊಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ರಂಗಪೂಜೆ ಹೇಗಿತ್ತು ಅಂತ. ಚೆನ್ನಾಗಿತ್ತು ಅಮ್ಮ ರಂಗಪೂಜೆ? ಚೆನ್ನಾಗಿ ಪ್ರಾರ್ಥನೆ ಏನಮ್ಮ? ಚೆನ್ನಾಗಿ ಪ್ರಾರ್ಥನೆ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು, ಖುಷಿ ಆಯ್ತು. ಧನ್ಯಮ್ಮ. ಸಣ್ಣಮ್ಮ ನಿಮಗೆ ಏನು ಖುಷಿ ಆಯ್ತು, ನೆಮ್ಮದಿ ಆಯ್ತು, ಒಂಥರ ಖುಷಿ ಆಯ್ತಾ? ಹೌದು. ಗೈಸ್ ಎಲ್ಲರಿಗೂ ಇಷ್ಟು ದೇವ್ರ ಪ್ರಸಾದ ಕೊಟ್ಟಿದ್ದಾರೆ, ಅವಲಕ್ಕಿ ನೋಡಿ. ಇವನು ಎತ್ಕೊಂಡು ಹೋಗ್ತಿದ್ದಾನೆ, ಇಲ್ಲಿ ನಮ್ಮ ಸಣ್ಣವರು ಎತ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲಿ ನಮ್ಮ ಧನ್ಯ ಅವರು ಎತ್ಕೊಂಡು ಹೋಗ್ತಿದ್ದಾರೆ. ಅಪ್ಪ ಪ್ರಸಾದ ಎಲ್ಲ ಇನ್ನು ಅರ್ಧ ಗಂಟೆ. ಹೌದಾ? ಇನ್ನೂ ಪ್ರಸಾದ ಸಿಗುತ್ತಾ? ಹೇಳಿ. ಪೂಜೆ ಮಾಡಿರೋ ಉದ್ದೇಶ ಏನಂತಂದ್ರೆ, ಅಮ್ಮ ಅನ್ಕೊಂಡಿದ್ರಂತೆ ಒಂದು ಪೂಜೆ ಮಾಡಬೇಕು ಅಂತ, ಮನೆಯವ್ರ ಲೆಕ್ಕದಲ್ಲಿ ಒಂದು ಪೂಜೆ ಮಾಡಬೇಕು ಅಂತ ಮುಂಚೆನೇ ಅನ್ಕೊಂಡಿದ್ರಂತೆ. ಒಂದು ಪೂಜೆ ಅದಕ್ಕೋಸ್ಕರ, ಇನ್ನೊಂದು ಪೂಜೆ, 2 ಪೂಜೆ ಮಾಡಿಸಿದ್ದೀವಿ. ಒಂದು ನಮ್ಮಿಬ್ಬರ ಹೆಸರಲ್ಲಿ, ಮತ್ತೊಬ್ಬರು ಮನೆಯವರ ಹೆಸರಲ್ಲಿ. ಸೊ ನಮ್ಮದು ಮದುವೆ ಆಗಿದೆ ಅಲ್ವ, ರೀಸೆಂಟಾಗಿ ಮದುವೆ ಆಗಿದೆ ಅಲ್ವಾ, ನಮ್ಮ ಜೀವನ ಸುಖವಾಗಿರಲಿ ಅಂತ ಹೇಳ್ಬಿಟ್ಟು ಅನ್ಯೋನ್ಯವಾಗಿರ್ಲಿ ಇಬ್ರು ಅಂತ ಹೇಳಿ ಮಾಡಿಸಿದ್ದು ಪೂಜೆ. ಅದಕ್ಕೆ ರಂಗಪೂಜೆ, ಇನ್ನೊಂದು ಪೂಜೆ ಮನೆ ಫ್ಯಾಮಿಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು, ನೆಮ್ಮದಿಯಿಂದ ಅಲ್ವಾ. 2 ಪೂಜೆ ಮಾಡಿಸಿದ್ದು. ಗೈಸ್ ಪ್ರಸಾದ ಸಿಕ್ತು. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಪ್ರಸಾದ. ಇದು ತಿಂದಿಲ್ಲ ನಾನು, ಅವಲಕ್ಕಿ ತಿಂದಿದ್ದೀನಿ ಅಷ್ಟೇ. ಗೈಸ್ ಬಿಸಿ ಬಿಸಿ ಪ್ರಸಾದ ಕೊಟ್ಟಿದ್ದಾರೆ. ಗಾಯ್ಸ್ ಸೌತಡ್ಕದಿಂದ ಬಂದ್ವಿ, ಫುಲ್ಲು ಟಯರ್ಡ್ ಆಗೋಯಿತು. ಇವಾಗ ಜಸ್ಟ್ ಹಂಗೆ ನಾನು ಸಣ್ಣ ಹೋಗಿ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ವಿ, ವ್ಲಾಗು. ಸೊ ನೀವೆಲ್ಲ ಕಾಯ್ತಾ ಇರ್ತೀರ ನಮ್ಮ ವ್ಲಾಗುಗೋಸ್ಕರ. ಸೊ ಅದಕ್ಕೋಸ್ಕರ ಹೋಗಿ ನಿಮಗೋಸ್ಕರ ಅಂತ ಇಲ್ಲಿ ಟವರ್ ಸಿಕ್ಕಿಲ್ಲ ಅಂದರೂ ಟವರ್ ಜಾಗ ಕುಡ್ಕೊಂಡೋಗಿ ನಾವು ರೆಸ್ಟು ಕೂಡ ಮಾಡಿದೆ, ಅಪ್ಲೋಡ್ ಮಾಡಿ ಬಂದಿದ್ದೀವಿ. ನೋಡಿ ಇವಾಗ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 12:30 ಆಗಿದೆ. ನಮ್ಮ ಗುಂಡೂನು ಕೂಡ ಮಿಸ್ ಮಾಡ್ಕೊತೀವಿ, ನಮ್ಮ ಬಾರ್ಬಿನೂ ಕೂಡ ಮಿಸ್ ಮಾಡ್ಕೊತೀವಿ. ಬಾರ್ಬಿ ಹುಷಾರಾಗಿದ್ಯಾ ಸಣ್ಣಮ್ಮ? ಇವಾಗ ಹಂಗಿದೆ ಬಾರ್ಬಿ? ಇವಾಗ ಪರವಾಗಿಲ್ಲ. ಗೈಸ್ ಟಾನಿಕ್ ಹಾಕಿದ್ದಾರೆ, ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಬಾರ್ಬಿ.
ನಮ್ಮ ಧನ್ಯ ಅವರು ಕಸ ಗುಡಿಸ್ತಾ ಇದಾರೆ. ಹೌದು, ಬೆಳಿಗ್ಗೆ ಅಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಬಿಟ್ರ ನಾವು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರೋಷ್ಟರಲ್ಲಿ. ಡ್ರೆಸ್ ಚೇಂಜ್ ಮಾಡಿ ಇನ್ನು ತುಂಬಾ ಕೆಲಸ ಇದೆ, ನೆಲ ಒರೆಸ್ಬೇಕು, ಗುಡಿಸ್ಬೇಕು. ಅಂದ್ರೆ ಬೆಳಿಗ್ಗೆ ಬೇಗ ಹೊರಟದಲ್ವಾ, ತುಂಬಾ ಕೆಲಸ ಬಾಕಿ ಇದೆ, ಅದಕ್ಕೆ ಬೇಗ ಬೇಗ ಮಾಡು ಅಂತ ಹೇಳ್ಬಿಟ್ಟು ನಾನು ಗುಡಿಸ್ತಾ ಇದ್ದೀನಿ. ಸರಿ ಸರಿ, ಓಕೆ. ಆಮೇಲೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದಕ್ಕೋಸ್ಕರ ಅರ್ಜೆಂಟ್ ಮಾಡ್ತಿದ್ದೀನಿ. ಇವತ್ತು ನೀವು ಹೊರಡ್ತೀರಲ್ಲ, ಅದೇ ಬೇಜಾರಲ್ಲಿ ಬೇಗ ಬೇಗ ಕೆಲಸ ನೋಡಿ ಗಾಯ್ಸ್, ಅಮ್ಮನು ಪಾಪ ಅಲ್ಲಿಂದ ಬಂದು ಮತ್ತೆ ಕೆಲಸ ಮಾಡಿದ್ದಾರೆ, ರೆಸ್ಟೇ ಮಾಡ್ತಿಲ್ಲ ಅಮ್ಮನು. ಅಮ್ಮ, ಇವತ್ತು ನಾವು ಲಾಸ್ಟ್ ದಿನ ಹೊರಡ್ಬೇಕು ಬೆಂಗಳೂರಿಗೆ. ಹೌದು, ಏನ್ ಮಾಡೋದು, ಬೇಜಾರಾಗುತ್ತೆ. ನಿಮಗೂ ಬೇಜಾರಾಗುತ್ತೆ, ಅಲ್ಲಿ ನಮಗೂ ಬೇಜಾರಾಗುತ್ತೆ. ಆದ್ರೂ ಇನ್ನ ಬರೋದು ನೆಕ್ಸ್ಟ್ ತಿಂಗಳಲ್ವಾ. ಜಾಲಿ ಆಗುತ್ತೆ ನೀವಿರುವಾಗ, ಹೋದ ನಂತರ ಟೆನ್ಷನ್ ಹಾಕೊಂಡು. ನಮಗೂ ಅಷ್ಟೇ, ಇಲ್ಲಿದ್ದಾಗ ಫುಲ್ಲು ಜಾಲಿ, ಇಲ್ಲೆಲ್ಲ ಈ ಮನೆಯಲ್ಲಿ. ಜಾಲಿ ಮಾಡ್ಲಿಕ್ಕೆ ಆಗೈತಲ್ವಾ. ಮತ್ತೆ ನಿಮ್ದು ಮಿಮಿಕ್ರಿ ಎಲ್ಲ ಮಿಸ್ ಮಾಡ್ಕೋತೀವಿ. ಅಮ್ಮಂದು ಮಿಮಿಕ್ರಿ ಸಣ್ಣಮ್ಮ ಅಂತಿದ್ರು ಅಲ್ವಾ. ನೀವಾಗ ಫೇಸ್ ವಾಶಾ ಈ ಸಣ್ಣ ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಮಧ್ಯಾಹ್ನ ಲಂಚ್ ಮಾಡಿದ್ದಾರೆ ನೋಡಿ, ಬಾಯ್ಲ್ಡ್ ರೈಸು ಮತ್ತೆ ಮಾವಿನಕಾಯಿ ಚಟ್ನಿ ಮತ್ತೆ ಪಲ್ಯ ಮಾಡಿದ್ದಾರೆ ನೋಡಿ ಗಾಯ್ಸ್. ನಮ್ಮ ಜೊತೆ ಫಸ್ಟ್ ಟೈಮ್ ತಿಂತಾ ಇರೋದು, ಒಂದು ವಾರದಿಂದ ನಾವು ಮನೇಲಿದ್ದೀವಿ. ನಮ್ಮ ಜೊತೆ ಕರೆಕ್ಟಾಗಿ ಊಟ ಮಾಡಿಲ್ಲ ಅಮ್ಮ, ಇವತ್ತೇ ಮಾಡ್ತಾ ಇರೋದು. ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್. ಅಮ್ಮ ಬೈತಾ ಇದ್ದಾರೆ, ನರ್ಕ ಬರುತ್ತೆ ಅಂತ ಬೈತಾ ಇದ್ದಾರೆ ಅಮ್ಮ. ನೋಡಿ ಗೈಸ್, ವ್ಲಾಗ್ ನೋಡಕ್ ಆಗ್ತಾ ಇಲ್ಲ, ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಆದ್ರೆ ಅಮ್ಮ ನಮ್ ವ್ಲಾಗ್ ನ ನೋಡೋದಕ್ಕೆ ಕಷ್ಟ ಗಾಯ್ಸ್. ಇಲ್ಲಿ ಹೆಂಗಿತ್ತು ಏನಂದಿದ್ದ ಅಮ್ಮ? ಈಗ ಇದು ಚೆನ್ನಾಗ್ ಕಾಣ್ತಿದೆ, ನಾನು ಇದ್ದೇನೆ ಇದು ಒಂದು ಪರವಾಗಿಲ್ಲ ಹೇಳಿ. ಹೆಂಗ್ ಹೇಳಿದ್ರು ಗೊತ್ತಾ, ಏನಂಜಿ ನೆರಕ್ಕ ಬರ್ಪುನು ಈ ನೆಟ್ವರ್ಕ್ ಶೆಡ್ ಅಂತ. ನೆಟ್ವರ್ಕ್ ಇಲ್ಲಲ್ಲ ಅದಕ್ಕೆ. ನಮ್ಮ 3 ನಾಯಿಗಳು ಇಲ್ಲಿದ್ದಾರೆ. ಮತ್ತೆ ಲಾಸ್ಟಿಗೆ ನಮ್ಮ ನಾಯಿ ಮರಿಗಳನ್ನ ಮಾತಾಡ್ಸ್ಕೊಂಡು ಬರೋಣ. ನಾನು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ, ನಾವು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಇವ್ರುಗಳೆಲ್ಲ ಎಲ್ಲಿ ಯಾರ ಮನೆಗೆ ಹೋಗಿರ್ತಾರೋ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಕ್ಯೂಟ್. ಬನ್ನಿ ಮಕ್ಕಳ ಎಲ್ಲ. ಬಾರ್ಬಿ ನೀ ನಡಿ. ಬಾರ್ಬಿ ನೋಡಿ ಗೈಸ್, ನಮ್ಮ ಜೊತೆ ಎಲ್ಲೋದ್ರೂ ಬರ್ತಾಳೆ. ಅವನು ಅಷ್ಟೇ ಗುಂಡು, ಎಲ್ಲೋದ್ರೂ ಬರ್ತಾನೆ. ಅಯ್ಯೋ ಕ್ಯೂಟ್ ಮರಿಗಳು ಎಲ್ಲ, ಚೆನ್ನಾಗಿ ನೋಡ್ಕೊಳ್ತೀವಿ. ಇವಾಗ ಅಮ್ಮ ಕೂಡ ಮಧ್ಯಾಹ್ನ ಊಟ ಹಾಕಿದ್ರು ನೋಡಿ, ಎಲ್ಲ ಹಾಕಿದ್ದಾರೆ ಅಮ್ಮ ಊಟ ಮಧ್ಯಾಹ್ನ. ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಇಡ್ತಾರೆ. ಬೆಳೆದ ಮೇಲೆ ಯಾರ ಮನೇಲಿ ಸಾಕ್ತಾರೆ ಅವ್ರಿಗೆ ಕೊಡೋದಷ್ಟೇ. ಕ್ಯೂಟ್ 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 ಕ್ಯೂಟ್. ಬಾಯಿಲಿ ಅವ್ರು ನೋಡಿ ಗಾಯ್ಸ್, ಎಷ್ಟು ವೈಟಾಗಿ ಚೆನ್ನಾಗಿದ್ದಾನೆ. ಓಡೋಗ್ತಾನೆ, ಸಿಗೋದೇ ಇಲ್ಲ ಭಯ ಅವನಿಗೆ. ನಾನೇನು ಮಾಡಲ್ಲಪ್ಪ, ಏನು ಮಾಡಲ್ಲ. ಬಾರ್ಬಿ ಬಾ, ನೀನೇನಕ್ಕೆ ಇಳಿ ಇಳಿ ಇಳಿ. ಅವ್ರು ನಿನ್ನ ಇಳಿಸ್ತಾರೆ ನೋಡು. ಬಿದ್ದ. ಬಾಯ್ ಬಾಯ್ ನಾಯಿಗಳ ಎಲ್ಲರಿಗೂ ಬಾಯ್ ಬಾಯ್. ಎಷ್ಟು ಕ್ಯೂಟ್ ನಾಯಿ ಮರಿಗಳು ನೋಡಿ ಗಾಯ್ಸ್. ಬಾಯ್ 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 ಬಾಯ್. ಎಲ್ಲರಿಗೂ ಮಿಸ್ ಯು, ಎಲ್ಲರಿಗೂ ಮಿಸ್ ಯು. ಬಾರ್ಬಿದು ಕೂದಲೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಅಮ್ಮ ಮತ್ತೆ ಸಣ್ಣ ಸೇರಿ. ಅವಳು ಬಿಡ್ತಾನೆ ಇಲ್ಲ ಬಾರ್ಬಿ. ಬಾರ್ಬಿ ಕುತ್ಕೋ. ಇದ್ರಲ್ಲಿ ಪರವಾಗಿಲ್ಲ, ಕತ್ರಿಲಿ ಹೆವಿ ಕಷ್ಟ ಅಲ್ವಾ. ಬಾರ್ಬಿ ರಿಸಲ್ಟ್ ನೋಡಿ, ಫೈನಲ್ ರಿಸಲ್ಟ್ ಬರ್ತಿದೆ. ಮೊಕ್ಕ ಅಂತೂ ಮೊಕ್ಕದ ಮುಂದೆ ಇರೋ ಕೂದಲುನ ತೆಗಿಯಕ್ಕೆ ಬಿಡ್ತಾ ಇಲ್ಲ, ಕೊನೆಗೂ ಬಿಡ್ಲೇ ಇಲ್ಲ ನೋಡಿ. ಇಬ್ರು ಹಿಡ್ಕೊಂಡಲ್ಲ, 3 ಜನ. ನಾನು ಟ್ರೈ ಮಾಡಿದೆ, ಆಗಲ್ಲ, ಅಷ್ಟು ಕಷ್ಟ ಗೈಸ್. ನೋಡಿ ಗಾಯ್ಸ್, ಸ್ವಲ್ಪ ಮಾವಿನಕಾಯಿ ತಗೊಂಡು ಬಂದಿದ್ದೀವಿ, ಅದನ್ನ ಜಜ್ಕೊಂಡು ತಿನ್ನಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಅಲ್ವಮ್ಮ. ಧನ್ಯ ಅವ್ರು ನೋಡಿ ರೆಡಿಯಾಗಿ ಬಂದರು. ಏನ್ಮಾ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀರಾ? ಎಲ್ರು ಕಮೆಂಟ್ಸ್ ಮಾಡ್ತಿದ್ರು, ಅದೇ ಇಲ್ಲಿ ಈ ತರ ಪೋನಿ ಕಟ್ತೀನಿ ಅಲ್ವಾ, ಸೇಮ್ ಯಾಕೆ ಕಟ್ತೀರಾ, ಚೇಂಜಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸಣ್ಣವರು ಅಷ್ಟೇ, ಸಣ್ಣ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೋಡಿ ಗಾಯ್ಸ್, ಬಾಳೆ ಎಲ್ಲ ಕಿತ್ಕೊಂಡು ಬಂದ್ವಿ. ಉಪ್ಪು ಖಾರ ಹಾಕಿ ಮಾವಿನಕಾಯಿ ತಿನ್ನೋಣ, ಮತ್ತೆ ಹುಣಸೆ ಹಣ್ಣು ತಿನ್ನೋಣ ಅಲ್ವಮ್ಮ. ನೋಡಿ ಗಾಯ್ಸ್, ನಮ್ಮ ಧನ್ಯ ಅವ್ರಿಗೆ ಉಪ್ಪು ಖಾರ ಜಾಸ್ತಿ ಆಗೋಯ್ತು ಅಂತ ಹೇಳಿ ಇದನ್ನ ತಿನ್ಕೊಂಡು ಜ್ಯೂಸ್ ಬೇರೆ ಕುಡಿತಾ ಇದ್ದಾರೆ. ಆಹಾ, ಚೆನ್ನಾಗಿದೆ ಅಲ್ವಾ. ಅಪ್ಪ ನಾನಂತೂ ಹೆವಿ ಬೇವ್ತೋದೆ. ಖಾರ ಖಾರ ಹಸಿಮೆಣಸಿನ್ಕಾಯಿ ಖಾರ ಎಷ್ಟು ಘಾಟ್ ಹೊಡಿಯುತ್ತೆ ಒಂಥರ ಒಳಗಡೆ. ಚಿಕ್ಕದಿರ್ಬೇಕಾದ್ರೆ ಇದನ್ನ ತಿಂತಿದ್ದೆವು, ಬಟ್ ಇವಾಗ ಆಗಲ್ಲ ತಿನ್ಲಿಕ್ಕೆ. ಎಷ್ಟು ಬೇಕಾದ್ರೂ ತಿನ್ಲಿಕ್ಕೆ ಆಗುತ್ತೆ ಇವಾಗ. ಇದೊಂದನ್ನು ತಿನ್ರಿ ಗಾಯ್ಸ್, ಎಷ್ಟು ಖಾರ ಇದೆ ಅಂದ್ರೆ ಯಪ್ಪ. ಇಷ್ಟೇ ಇರೋದು ಚಿಕ್ಕದು ಮೆಣಸಿನ್ಕಾಯಿ. ಏನಮ್ಮ ಇದು ಹಿಂಗಿದೆ? ಇದು ಸಣ್ಣದಿದ್ರು ಖಾರ ಸ್ವಲ್ಪ ಜಾಸ್ತಿ ಇದೆ.
ಕಫಗೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಂಗಂದ್ರೆ ನೀವು ತಿನ್ಲೇಬೇಕು ಇದನ್ನ. ಇಲ್ಲ ಇದನ್ನು ಇದು ಮಾಡ್ತೇನೆ, ಚಟ್ನಿ ಪುಡಿ ಮಾಡ್ತೀನಿ ಇದರಲ್ಲಿ. ಇದಕ್ಕೆ ಗಾಂಧಾರಿ ಮೆಣಸು ಅಂತಾರಂತೆ ಗೈಸ್, ಅದನ್ನೇ ಹಾಕಿ ಜಜ್ಜಿದ್ದು ನೋಡಿ. ಫುಲ್ಲು ಖಾರ ಹಿಡ್ದಿದೆ ಅಪ್ಪ. ಇದನ್ನ ಮಾರ್ತಾರಲ್ವಾ ಮಾರ್ಕೆಟ್ ಅಲ್ಲಿ. ಸಾಕಮ್ಮ ಸಣ್ಣ, ಜಾಸ್ತಿ ಹೀಟು ಸ್ವಲ್ಪ. ಗೈಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇವಾಗ ಟವರ್ ಹುಡ್ಕೊಂಡು ಹೋಗ್ತಾ ಇದೀವಿ ದೇಲಂಪಾಡಿಗೆ. ಯಾಕಂದ್ರೆ ಇಲ್ಲಿ ನಿಯರ್ ಎಲ್ಲೂ ಟವರ್ ಸಿಗಲ್ಲ ಅಂತ ನಿಮ್ಗೆ ಮುಂಚೆನೇ ಹೇಳಿದ್ವಿ. ಇನ್ನೂ ಅಪ್ಲೋಡ್ ಆಗೋದಕ್ಕೆ ಇವಾಗ ಟೈಮ್ ಆಗಲೇ 1:30 ಆಯಿತು. ಅಪ್ಲೋಡ್ ಆಗೋದಕ್ಕೆ 1 hour ಬೇಕು. ಇವಾಗ ನಾವು ಟವರ್ ಹುಡ್ಕೊಂಡು ಹೋಗ್ತಾ ಇದೀವಿ. 3 ಜನ, ಧನ್ಯ ಅವ್ರು ಬರ್ತಾರೆ, ಸನ್ನು ಅವ್ರು ಬರ್ತಾರೆ, ನಾನು 3 ಜನ ಹೋಗ್ತಾ ಇದೀವಿ ಟವರ್ ಹುಡ್ಕೊಂಡು. ಬನ್ನಿ ಹೋಗೋಣ. ನೋಡಿ ಗೈಸ್ ಇಲ್ಲಿ ಯಾವ ತರ ಇದೆ. ಓಲ್ಡ್ ವಿಡಿಯೋದಲ್ಲಿ ನೋಡಿರ್ತೀರ ಈ ಶಂಕನೆಲ್ಲ ಇವತ್ತು ಇದು ಮಾಡ್ತಿದ್ದಾರೆ, ಡೆಮಾಲಿಷ್ ಮಾಡಿ ಹೊಸ ಸೇತುವೆ. ಸೇತುವೆನ ಡೆಮೋ ಯಾರು ಮಲಗಿದ್ದಾರೆ ನೋಡಿ. ಇದನ್ನು ಫುಲ್ಲು ಇನ್ನು ಮುಂದೆ ಈ ಸೇತುವೆ ಇರಲ್ಲ, ಯಾಕಂದ್ರೆ 2 ವರ್ಷ ರೋಡ್ ಇರಲ್ಲ ಗೈಸ್. ಯಾಕಂದ್ರೆ ಅವರು ಇದು ಕೇರಳ ಕರ್ನಾಟಕ ಬಾರ್ಡರ್ ಆಯ್ತಾ, ಬಾರ್ಡರ್ ಅಲ್ಲಿ ಸೇತುವೆ ಇರೋದು. ಸೊ ಅದನ್ನು ತೆಗೆದು ಅವರು ಹೊಸದಾಗಿ ದೊಡ್ಡದಾಗಿ ಸೇತುವೆನ ಮಾಡ್ತಾರೆ. ಸೊ ಅದಕ್ಕೆ 2 years ಅಲ್ಲಿ ಗಾಡಿ ಓಡಾಟ ಇರೋದಿಲ್ಲ, ಹೊಸದಾಗಿ ರೆಡಿ ಮಾಡ್ತಾರಂತೆ. ಇವಾಗ ಆ ಸೇತುವೆ ನೋಡಿದ್ರಲ್ಲ ಗೈಸ್, ಆ ಸೇತುವೆ ಈ ಕಡೆ ಬಂದ್ರೆ ಕೇರಳ, ಆ ಕಡೆ ಹೋದ್ರೆ ಕರ್ನಾಟಕ. ಇವಾಗ ನಾವು ಕೇರಳದಲ್ಲಿ ಇದೀವಿ. ಒಬ್ರಿಗೆ ಪ್ರಸಾದ ಕೊಡ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದೀವಿ ಪ್ರಸಾದ ಕೊಡೋದಕ್ಕೆ. ಇದೇ ಪ್ರಸಾದ ಅಲ್ವಮ್ಮ? ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ಪ್ರಸಾದನ ಕೊಟ್ಟು ಬರೋದಕ್ಕೆ ಹೋಗ್ತಾ ಇದೀವಿ. ಆಮೇಲೆ ಪಾಪ ಅಮ್ಮ ಮತ್ತೆ ಧನ್ಯ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದೀವಿ. ನಮ್ ಧನ್ಯ ಅವರು ಇಲ್ಲೊಂದ್ ಮನೆ ಇದೆಯಂತೆ, ಈ ಮನೆಗೆ ಪ್ರಸಾದ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ. ಏನಕ್ಕೆ ಮನಗ್ಸಿದೀರಾ? ಸ್ಟೈಲ್ ಆಗಿ ನಡೀತಾ ಇದಾರ ಅಂತನಾ? ಇನ್ನೊಂದು ಪ್ರಸಾದ ಇದೆ, ಇನ್ನೊಬ್ರಿಗೆ ಕೊಡ್ಬೇಕಿದು. ನೋಡಿ ಗಾಯ್ಸ್ ಎಷ್ಟು ಮಾವಿನಕಾಯಿ ಇದೆ ಇಲ್ಲಿ. ಸನುಮ ಬನ್ನಿ ಇಲ್ಲಿ. ಹಂಗೆ ನಮ್ ಸಣ್ಣ ಮಂಗನ್ ತರಾನೇ ಅಲ್ವಾ ಆಡೋದು. ಅಯ್ಯೋ ಮಾವಿನಕಾಯಿ ಉಳಿಲ್ವಮ್ಮ? ಚೆನ್ನಾಗಿದ್ಯಾ? ನೋಡಿ ಗೈಸ್ ಮಾವಿನಕಾಯಿ ತಿಂತಾರೆ. ಮಂಗ ತಿಂದಿರೋದ ಅದು? ಹುಳಿ ಜಾಸ್ತಿ. ಹುಳಿ ಇದ್ರೆ ಸಾಂಬಾರಿಗೆ ಮತ್ತೆ ಇದಕ್ಕೆಲ್ಲ ಹಾಕಕ್ ಚೆನ್ನಾಗಿರುತ್ತೆ, ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡ್ರೈ ಫಿಶ್ ಒಟ್ಟಿಗೆ ನಾವು ಹಾಕ್ತಿವಿ ಸಾಂಬಾರ್ ಮಾಡ್ಬೇಕಾದ್ರೆ. ಇಲ್ಲಿ ಏನೇನ ಹಣ್ಣುಗಳಿದೆಲ್ಲ, ಫ್ರೂಟ್ಸು ನೋಡಿ. ಇಲ್ಲೇ ಇದಿದೆ, ಮೊನ್ನೆ ಓದ್ ಬ್ಲಾಗಲ್ಲಿ ತೋರ್ಸಿದ್ವಲ್ಲ, ಪೈನಾಪಲ್ಲು ಅಲ್ವಾ? ಪೈನಾಪಲ್ಲು, ಇಲ್ಲಿ ಮ್ಯಾಂಗೋ. ಈ ಕಡೆ ಹೋದ್ರೆ ರಬ್ಬರ್ ಮರ ನೋಡಿ ಗಾಯ್ಸ್. ಇಲ್ಲಿ ರಬ್ಬರ್ ಮರ ಅಂದ್ರೆ ಟೈರ್ ಎಲ್ಲ ಮಾಡ್ತಾರಲ್ವಾ, ಆ ಮರ. ಏನಕ್ಕೆ ಮಾಯಿಸಿದ್ರೆ ಅರ್ಧಂಬರ್ಧ ತಿಂದು. ಕೋತಿ ತಿಂದು ಬಿಟ್ಟಿರೋದನ್ನೆಲ್ಲ ತಿಂತೀರಾ ನೀವು? ಅದಕ್ಕೆ ಕೋತಿ ತರ ಆಡೋದು ನಮ್ಮ ಸಣ್ಣ. ಗಾಯ್ಸ್ ಇವಾಗ ಪ್ರಸಾದ ಎಲ್ಲ ಕೊಟ್ಟು ಮನೆಗೆ ಹೋಗ್ತಾ ಇದೀವಿ. ಈ ನೇಚರ್ನ ಬಿಟ್ಟು ಹೋಗೋಕೆನೆ ಒಂಥರ ಬೇಜಾರಾಗ್ತಿದೆ ಇವತ್ತು ಬ್ಯಾಂಗ್ಳೂರಿಗೆ ಹೋಗೋಕೆ. ಬೇಗ ಕತ್ಲಾಗೋಯ್ತಲ್ವಾ ಇವತ್ತು? ಟೈಮ್ ಹೋಗೋದೇ ಗೊತ್ತಾಗಿಲ್ಲ ಇವತ್ತಿನ ದಿವಸ. ಅಷ್ಟು ಬೇಗ ಇವತ್ತು ಟೈಮ್ ಹೋಯ್ತು ಗೈಸ್, ಒಂಥರ ಬೇಜಾರಾಗ್ತಿದೆ. ಇವಾಗ ಮನೆ ಹತ್ರ ಬಂದ್ವಿ ನೋಡಿ. ಲೆಮನ್ ಇವಾಗ ತಾನೇ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗ್ತಾ ಇದ್ದಾರೆ. ಅವರಿಗೂ ಬೇಜಾರಾಗ್ತಿದೆ. ಲೈಕ್ ಇಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಪೀಸಾಗಿರೋಕ್ಕಾಗುತ್ತೆ ಮತ್ತು ಫುಲ್ ನೆಮ್ಮದಿ ಇರುತ್ತೆ ಗಾಯ್ಸ್. ನೋಡಿ ಅಮ್ಮನೂ ಬಂದರು. ಹೋಗ್ಬೇಕಾದ್ರೆ ನೈಟಿ ಹಾಕೊಂಡಿದ್ರು ತಾನೆ? ಇಲ್ಲಮ್ಮ, ನಾನು ಕೆಲಸ ಮಾಡ್ತಿದ್ದಲ್ಲ, ನಾಯಿನ ಸ್ನಾನ ಮಾಡಿಸಿದ್ರಾ, ಅದಕ್ಕೆ ಇವರು ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಬಂದ ಸ್ನಾನ ಮಾಡಿದರೆ 9 ನಾಯಿಗಳನ್ನ ನೋಡ್ಕೋತಾ ಇದ್ರು. ಇಲ್ಲ 8. ಇವಾಗ 8 ನಾಯಿ ಆಗಿದೆ. ಅದನ್ನ ಊತ ಹಾಕಿದ್ವಿ ಅಲ್ವಾ, ಅಪ್ಪ ಊತ ಹಾಕಿದ್ರು. ಬೇಜಾರಾಗುತ್ತೆ ಅದನ್ನು. ಅಮ್ಮ ನಾವು ಹೋಗ್ತಿದೀವಿ, ಏನ್ ಅನಿಸ್ತಿದೆ ನಿಮ್ಗೆ? ಅಂದ್ರೆ ಹೋಗಿ ಬರ್ತೀವಿ, ಮತ್ತೆ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಆದಷ್ಟು ಬೇಗ ಹೋಗಿ ಮತ್ತೆ ಬರ್ತೀವಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ. ಅವರು ಕೂಡ ಮಿಸ್ ಮಾಡ್ಕೋತಿರ್ತಾರೆ ಈ ನೇಚರ್ನೆಲ್ಲ ಅಲ್ವಮ್ಮ? ಹೌದು. ಈ ವಿಡಿಯೋ ಹಾಕಿದಾಗ ಕಮೆಂಟ್ ಅಲ್ಲಿ ಅವರು ಕೂಡ ಹೇಳ್ತಾ ಇರ್ತಾರೆ, ಬನ್ನಿ ಮಾಡಿ. ಫುಲ್ ಫ್ರೇಮ್ ಅಲ್ಲ, ಪಪ್ಪನು ಇದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ, ಹಂಗೆ ಕವರ್ ಮಾಡ್ತಾ ಇದ್ದೆ. ಪಪ್ಪನು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರು. ಮತ್ತೆ ಏನ್ ಸಮಾಚಾರ ಧನ್ಯ ಅವರೇ? ಏನ್ ಸಮಾಚಾರ? ಬೇಜಾರದ ವಿಷಯ. ಎಷ್ಟು ಗಂಟೆಗೆ ಇರೋದಮ್ಮ ನಮ್ದು ಟ್ರೈನು? ಎಲ್ಲಿ ಇದು ಪಾತೆ ಅಮ್ಮ, ಇಲ್ಲಿ ನೋಡಿ. ಸನುಮ, ಇದು ಟ್ರೈನ್ ಎಷ್ಟೊತ್ತಿಗೆ ಇರೋದು? ಟ್ರೈನ್ ಆಕ್ಚುಲಿ ಹೇಳ್ಬೇಕಂದ್ರೆ 11:25 ಇದು, ಬಟ್ ಅದು ಕ್ಯಾನ್ಸಲ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಬೇರೆ ಟ್ರೈನಿಗೆ ಹೋಗ್ಬೇಕಷ್ಟೇ. 9:50. ಹೌದಾ? ಕ್ಯಾನ್ಸಲ್ ಆಯ್ತಂತೆ ಅಮ್ಮ, ಸಡನ್ ಆಗಿ ಕ್ಯಾನ್ಸಲ್ ಮಾಡಿದಾರಲ್ವಾ.
ಅದ್ರಲ್ಲಿ ಹೋಗ್ಬೋದು 11:20 ಇದೆ ಅಲ್ವಾ, ಆ ಟ್ರೈನಲ್ಲಿ ಹೋಗ್ಬೋದು, ಬಟ್ ಜನರಲ್ ಹತ್ಕೊಂಡು ಹೋಗ್ಬೇಕು ಇಷ್ಟೇ. ಆದ್ರೂ ಟ್ರೈನಲ್ಲಿ ಹೋದ್ರೇನೆ ಬೆಟರ್ ಅಲ್ವಾ ಜರ್ನಿಲಿ, ಬಸ್ಸಲ್ಲಿ ಹಿಂಸೆ. ನಿಮ್ದೆಲ್ಲ ನೆನಪಾಗೋದು ಈ ವೆದರ್ಗೆ, ಈ ತರ ಒಂದು ಹಕ್ಕಿಗಳೆಲ್ಲ ಚರಪ ಚರಪ ಅಂತ ಹೇಳ್ತದೆ ಅಲ್ವಾ, ಅವಾಗ ಮಿಸ್ ಮಾಡ್ಕೊಳ್ತಿದ್ದೀನಿ, ಎಲ್ಲ ರೊಟ್ಟಿ ಇರ್ಬೇಕಿತ್ತು ಅಂತ ಆಗುತ್ತೆ. ಆದಷ್ಟು ಬೇಗ ಬರ್ತೀವಿ ಬಿಡಮ್ಮ, ನಿಮ್ಗೆ ಟೈಮ್ ಹಿಂಗೋಗಿ ಹಿಂಗ್ ಬರೋಷ್ಟಲ್ಲಿ ನಾವು ಬರ್ತೀವಿ. ಅದು ಹೇಳೋದು ಮಾತ್ರ, ನೀವು ಬರಲ್ಲ. ನಾವು ಯಾವಾಗ ಬರ್ತೀರಾ ಅಂತ ಕೇಳಿದಾಗ ಇರಮ್ಮ ಕೆಲ್ಸ ನಂಗಿದೆ ಅದನ್ನ ಮುಗಿಸ್ಬಿಟ್ಟೆ ಬರ್ತೀನಿ ಅಂತ ನೀವ್ ಹೇಳ್ತೀರಾ ಅಲ್ವಾ. ಆದ್ರೂ ಸಡನ್ ಆಗಿ ಎಂಟ್ರಿ ಕೊಡ್ತೀವಲ್ಲ ಕೊಡ್ಬೇಡಿ ಗಾಯ್ಸ್. ಈ ನೇಚರ್ನ ಬಿಟ್ಟು ಹೋಗೋದಕ್ಕೆ ತುಂಬಾ ಬೇಜಾರಾಗ್ತಿದೆ ನೋಡಿ. ಈ ತರ ನೇಚರ್ ಸಿಗ್ಬೇಕು ಅಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು ಆಕ್ಚುಲಿ, ಅಲ್ವಾ ಅಮ್ಮ? ಈ ತರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಏನಕ್ಕಂದ್ರೆ ಅಷ್ಟು ನೇಚರ್ ಮಧ್ಯೆ ತುಂಬ್ಕೊಂಡಿದೆ ಗಾಯ್ಸ್, ಅದಕ್ಕೋಸ್ಕರ ಬಿಟ್ಟೋಗ್ಬೇಕು ಅಂತ ಬೇಜಾರಾಗ್ತಿದೆ. ಕತ್ಲು ಬೇರೆ ಆಗ್ತಿದೆ. ನೇಚರ್ನ ಇವತ್ತೇ ನಾವು ಎಂಡು ನೋಡೋಕ್ಕಾಗೋದು, ಇನ್ನು ನೆಕ್ಸ್ಟ್ ಮಂತೆ ಬರೋದು. ಹೌದು ನೋಡಿ ಗಾಯ್ಸ್, ಮುನ್ನು ಬೈಕೊಂಡು ಟೀ ಕುಡಿತಾ ಇದ್ದಾರೆ, ನಾನು ಬ್ಲಾಗ್ ಹಿಡಿಯಲ್ಲ ಅಂತೆ. ಆದ್ರೆ ಏನ್ ಗೊತ್ತಾ, ಅವರು 1x ಅಲ್ಲಿ ಹಿಡಿತಾರೆ ಆಯ್ತಾ, ನಂದು ಕೈ ಅಷ್ಟು ಉದ್ದ ಇಲ್ಲ, ಅದಕ್ಕೆ ನಾನು 0.5x ಅಲ್ಲಿ ಹಿಡಿತೀನಿ. ನಿಮ್ದು ಕೈ ಎಷ್ಟು ಉದ್ದ ಇದೆ ಅಂತ 0.5 ಅವರೇ ನೋಡಿರ್ತಾರೆ. ಹೌದು, ಅದಕ್ಕೆ ನಾನು 0.5x ಅಲ್ಲಿ ಹಿಡಿಯೋದು, ಯಾಕಂದ್ರೆ 1x ಅಲ್ಲಿ ನೀವು ಹಿಡಿತೀರಿ. ನೀವೇ ಕಮೆಂಟ್ ಮಾಡಿ ಗೈಸ್, ಜಾಸ್ತಿ ವಿಡಿಯೋದಲ್ಲಿ ಮಾತಾಡೋದು ಯಾರು, ಜಾಸ್ತಿ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡೋದು ಯಾರು, ನೀವೇ ಹೇಳಿ, ಕಮೆಂಟ್ ಮಾಡಿ ಗಾಯ್ಸ್. ಮುನ್ನು ಇವಾಗ ಒಂದು ತುಳು ಲ್ಯಾಂಗ್ವೇಜ್ ಹೇಳಿದ್ರೆ ಏನ್ ಮನ ಪೊಕ್ಕಡೆ ಜನಾಲು ಇದ್ಯಾವ್ದು ಅಂತ ನೀವೇ ಕಮೆಂಟ್ ಮಾಡಿ. ಇವರೇ ಹೇಳ್ಕೊಟ್ಟಿರೋದು, ನಾನು ಏನೇನ್ ಮಾತಾಡ್ತೀನಿ ಅದೆಲ್ಲ ಇವರೇ ಹೇಳ್ಕೊಟ್ಟಿರೋದು. ಪೊಕ್ಕಡೆ ಜನಾಲು ಅಂತ ನೋಡಿ ಗೈಸ್, ಪಪ್ಸ್ ತಗೊಂಡ್ ಬಂದಿದ್ದಾರೆ, ಮಧ್ಯಾಹ್ನ ತಂದಿರೋದು. ಹೆಂಗಾಗೋಗಿದೆ ನೋಡಿ, ಇದು ಪಪ್ಸ್ ತರಾನೇ ಇಲ್ಲ. ನಮ್ ಕಡೆ ಇದೇ ತರ ಪಪ್ಸ್ ಬರೋದು, ತಿನ್ನಿ. ಇದೇ ತರ ಪಪ್ಸ್ ಬರೋದು, ತಿನ್ನೋಣ. ಆಯ್ತು, ಇದು ಅಮ್ಮ ನೀವು ಏನ್ ಪಪ್ಸ್ ಇದು? ಅರ್ಧ ಎಗ್ ಪಪ್ಸ್. ಅರ್ಧ ಎಗ್ಗೆ ಇಷ್ಟು ಮೈದಾ ಹಾಕಿದಾರ? ತಿನ್ನಿ. ಇಷ್ಟು ದೊಡ್ಡ ಪಪ್ಸಾ? ಗೈಸ್, ಧನ್ಯ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ, ಇದುವರೆಗೂ ಯಾರಿಗೂ ಹೇಳೇ ಇಲ್ಲ, ಅವ್ರ ಅಮ್ಮಂಗೂ ಗೊತ್ತಿಲ್ಲ. ಅದು ಏನ್ ಪ್ರಾಬ್ಲಮ್ ಹೇಳಿ ಅಮ್ಮ? ಇರುಳು ಗುರುಡು, ಕತ್ಲಲ್ಲಿ ಏನು ಕಾಣಲ್ಲ. ಅಲ್ಲ, ಈ ಬಿಸ್ಕೆಟ್ ನ ನೋಡ್ಬಿಟ್ಟು ಇದು ಬಿಸ್ಕೆಟ್ ಅಲ್ಲ ಅಂತವ್ರೆ. ಸನ್ನಿ ಯಾಕಮ್ಮ ಡ್ರೆಸ್ ಅರ್ಧೋಗಿರೋದು ಹಾಕೊಂಡಿದೀರಾ? ಪಾಪ ಅಮ್ಮ ಕೊಡ್ಸೇ ಇಲ್ಲ ಡ್ರೆಸ್. ಇದು ಬಾರ್ಬಿ ಬಂದೆಲ್ಲ ಅರ್ಧ ಆಗ್ಬಿಡ್ತು. ಅದೇ ಕಟ್ ಮಾಡ್ಬೇಕಾದ್ರೆನಾ? ಅದೇ ಹೇರ್ ಕಟ್ ಮಾಡ್ಬೇಕಾದ್ರೆ ಏನ್ ಫ್ಯಾಷನ್ ಅಪ್ಪ, ಸ್ಟೈಲು ಸಣ್ಣವರು. ಯಾಕೆ ಒಂದು ನಾಚಿಕೆ ಆಗ್ಬಿಡುತ್ತಪ್ಪ ನಿಮ್ ತಂಗಿಗೆ. ಇದು ಸ್ಟೈಲ್ ಅಂತೆಲ್ಲ ಹೇಳ್ಬೇಡಿ, ಅದೇ ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿ ನಿಮ್ಗೆ 1000 ಆನ್ಸರ್ ಬರುತ್ತೆ. ಅದೇ ಚೆನ್ನಾಗಿದ್ದೀನಿ ಅಂತ ಹೇಳಿ ಆನ್ಸರೇ ಬರಲ್ಲ. ಹಳೆ ಬ್ಲಾಗ್ ಅಲ್ಲಿ ನಾವೆಲ್ಲ ಮಿಮಿಕ್ರಿ ಮಾಡಿದ್ವಿ ಗೊತ್ತಾ? ಓದ್ ಬ್ಲಾಗ್ ಅಲ್ಲೆಲ್ಲ. ಈ ಬ್ಲಾಗ್ ಅಲ್ಲಿ ಮಾಡೋಣ ಅಲ್ಲ, ಈ ಬ್ಲಾಗ್ ಅಲ್ಲಿ ಇದು ಮಗು ತರ ಮಾಡೋದು. ಅದೇ ಇವಾಗ ಚಿಕ್ಕದು ಹುಟ್ಟಿದ ಪಾಪು ಹೆಂಗಾಡುತ್ತೆ ಅಂತ. ಇರ್ಮ ಈ ತರ ಆಡುತ್ತಾ, ಊಸ್ ಬಿಡುತ್ತಾ? ಅಮ್ಮ ಅವಾಗ ತಾನೇ ಹುಟ್ಟಿರೋ ಪಾಪು ಹೆಂಗಾಡುತ್ತಮ್ಮ? ಫಸ್ಟ್ ಇವರು ಧನ್ಯ ಅವ್ರು ಚೆನ್ನಾಗ್ ಮಾಡ್ತಾರೆ ಮಿಮಿಕ್ರಿ. ಮಾಡಿದ್ದು ನನ್ನ ಯಾವ ತರ ಹತ್ತಿದ್ದೀನಿ ಅಂತ ಹೇಳಿ. ನೀನೇ ಮಾಡಮ್ಮ. ಅವಾಗ ಅಮ್ಮಂಗ್ ಪ್ರಜ್ಞೆ ಇರ್ಲಿಲ್ವಂತೆ. ಇದು ಪಕ್ಕ ಬಾತ್ರೂಮ್ ಅಲ್ಲಿ ಮುಗ್ತಾ ಇರೋದು, ಬಾತ್ರೂಮ್ ಅಲ್ಲಿ ಮುಗ್ತಿರೋದರ. ನಾನು ಥರ್ಡ್ ಲಾಸ್ಟಿಗೆ ಮಾಡ್ತೀನಿ ಪ್ಲೀಸ್, ನಂಗೆ ಗೊತ್ತಾಗ್ತಿಲ್ಲ. ಮಾಡಿ ಹಂಗಲ್ಲ, ನಾ ಮಾಡ್ಲ. ಈ ಸೌಂಡ್ ಕೇಳಿದ್ರೆ ನನಗೆ ತಲೆ ಗಿರ್ರಂತ ಐತೆ. ಏನ್ಮಾ ಇದು? ಹಂಗೆ ಓ ನೀವನ್ನತ್ತ ಏನ್ ನೀವ್ ಮಾಡಿ ಅಮ್ಮ? ಸರಿ ಗೊತ್ತಿಲ್ಲ, ಫಸ್ಟ್ ಮಾಡಿ ಅಮ್ಮ. ನಾಚ್ಕೋತಾರೆ, ಕಳ್ಳಿ ಅಮ್ಮ ಕರೆಕ್ಟ್ ಆಗಿ ಮಾಡ್ತಾರೆ. ಸರಿ ಆಯ್ತು. ಇವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾಡ್ತಿದ್ದೆ, ಇವಾಗ ಏನಂತ ಗೊತ್ತಿಲ್ಲ. ಮಾಡಿ ನಿಲ್ಬೇಕಂತ ನಿಲ್ರೋ, ಎಲ್ಲಾರು ನಿಲ್ರಿ. ನಿಲ್ಲು ಅಂದ್ರು. ಸ್ವಲ್ಪ ಲೈಟ್ ಆಗಿ ಬರ್ತಿದೆ ಅಲ್ವಾ? ಲೈಟ್ ಆಗಲ್ಲ, ಡಾರ್ಕ್ ಆಗೇ ಬರ್ತಿದೆ. ಹಂಗೆ ಹೇಳೋದು, ಹಿಂಗೆ ಹೇಳೋದು. ನೋಡಮ್ಮ, ಹೊಟ್ಟೆಲ್ ಇದೆಯಾ? ಹೊಟ್ಟೆ ನೋಡಿ ಇಲ್ಲಿ ಒಳಗಡೆ ಮಗು ಇದೆ, ಹೊರಗಡೆ ಸೌಂಡ್ ಬರ್ತಾ ಇದೆ. ಅಯ್ಯೋ ಅಮ್ಮ ಊದ್ಕೊಂಡ್ ಬಿಟ್ಟಿದ್ದಾರೆ. ಸಣ್ಣ ಬಿದ್ದೆ ಹೋದ್ರು. ಕುದುರೆ ಅದು ನೋಡಿ ಅಮ್ಮ.
ಅಮ್ಮ ಸಡನ್ ಆಗಿ ಏನಾಯ್ತಪ್ಪ ಅನ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಮಾಡಮ್ಮ. ಇದ್ಯಾವ ದೆವ್ವನಮ್ಮ? ಅಯ್ಯೋ ದೆವ್ವ ತರ ಮಾಡ್ತವ್ರೆ. ಇವಾಗ ಯಾವ ಪ್ರಾಣಿ ಗೊತ್ತಾ? ಹಸು ಹೆಂಗ್ ಮಾಡುತ್ತೆ? ಅಕ್ಕನಿಂದನಾ? ಏಯ್ ಬೇಡ ಅಪ್ಪ, ಇವಾಗ ಮತ್ತೆ ಕಿತ್ತಾಡ್ಕೊಬಿಡ್ರಿ. ಬೆಳಗ್ಗೆಯಿಂದ ಸಮಾಧಾನ ಆಗಿದ್ದೀರಾ? ನಾನೇ ಮಾಡಿದ್ದು ಫಸ್ಟ್, ನೀನು ಮಾಡಿದ. ಅಮ್ಮ ಫಸ್ಟ್ ಮಾಡಿ ಪ್ಲೀಸ್, ದೊಡ್ಡವರಿಗೆ ನಾನು ರೆಸ್ಪೆಕ್ಟ್. ಅಮ್ಮ ಹಸು ತರ ಮಾಡಿ ಅಮ್ಮ. ಅಮ್ಮ ಹಸು ತರನೇ ಮಾಡಿದ್ರು. ನೀವ್ ಮಾಡಿ. ಅಯ್ಯಪ್ಪ ಯಾರೋ ಕತ್ತಿರ್ಕೊಂಡ್ಬಿಟ್ಟವ್ರೆ. ನೀವ್ ಮಾಡಿ. ಅದೇನದು ಮುಖ ಮುಚ್ಕೊಂಡು ಮುಖ ತೆಗಿರಿ ಮೇಡಮ್. ವಿಕಾರ ಆಗಿರುತ್ತೆ. ತೋರಿಸಿ ಅಮ್ಮ ಹೆಂಗಿದ್ದಾರೆ ಅಂತ ಆಮೇಲೆ ತೋರಿಸ್ತೀರ ಅಮ್ಮನಿಗೆ. ಮಾಡ್ಮ ನೀನು. ವಿಕಾರ ಆಗಿರುತ್ತೆ. ಏ ಮಾಡ್ಮ ಚೆನ್ನಾಗ್ ಮಾಡ್ತಿ. ಅವಾಗ್ಲೇ ಬಂದಿತರ ಬಂದಿಲ್ಲ. ಅಮ್ಮ ನೋಡಿ ಚೆನ್ನಾಗ್ ಮಾಡಿದ್ರು. ಅದು ಸಣ್ಣದು. ಅಲ್ಲ ಇರಿ ಇರಿ. ನಗಿಸ್ತಾರಮ್ಮ. ಇದು ಎಮ್ಮೆ ಇದ್ಯಾದಮ್ಮ? ಕುರಿ, ಮೇಕೆ ಟಿಂಟಾನ್ ಅನ್ನುತ್ತಾ? ಇರಿ ಹಾ ಮಾಡಿ. ಇದು ಪ್ರಾಪರ್ ಮಾಡಿ ಅಮ್ಮ. ಕರೆಕ್ಟ್ ಆಗಿ ಮಾಡ್ತಾರಮ್ಮ. ಇದು ಸ್ವಲ್ಪ ಫಾರಿನ್ ಮೇಕೆ. ಇದು ಫಾರಿನ್ ಮೇಕೆ. ಏಪ್ರಿಲ್ ತಿಂಗಳಾದ್ಮೇಲೆ ಯಾವುದು ಅಂತೇಳಿ ಇಸ್ಕಿ ಅವಳ ಕೈನ. ನೆಕ್ಸ್ಟ್ ಮುನ್ನು ಪ್ರಾಣಿ ಹೆಂಗ್ ಮಾತಾಡ್ತಾರೆ ಹೇಳಿ? ನಾನ್ ಮಾತಾಡೋದ? ಹೆಂಗ್ ಮಾತಾಡ್ತೀನಿ? ಏನಮ್ಮ ಧನ್ಯಮ್ಮ ಹಂಗಲ್ಲ. ಸ್ವಲ್ಪ ಥಿಂಕ್ ಮಾಡ್ತೀನಿ, ನೀವು ಅವರೊಟ್ಟಿಗೆ ಹೇಳಿ. ಆಯ್ತು. ಇದು ಒಬ್ಬೊಬ್ರದ್ದು ಒಂದೊಂದು ಫೇಮಸ್ ಡೈಲಾಗ್ ಗಳು ಹೇಳ್ಬೇಕು. ಇವಾಗ ಜಾಸ್ತಿ ಮಾತಾಡೋ ಅಂತದ್ದು ಸಣ್ಣ ಅವ್ರ ಡೈಲಾಗ್ ನ ಧನ್ಯ ಅವ್ರು ಹೇಳ್ಬೇಕು. ಜಾಸ್ತಿ ನಿಮ್ ತಂಗಿ ಯಾವ ವರ್ಡ್ ನ ಯೂಸ್ ಮಾಡ್ತಾರೆ ಹೇಳಿ? ಸಣ್ಣ ಮಿರ್ತ ಪೋಡಿ ಮಾಡ್ಬೇಕು ಕುಳ್ಳು ಅಂತ ಹೇಳ್ತಾಳೆ. ಅಪ್ಪ ಓಕೆ, ಇದಿರ್ಲಿ ಕಾಮನ್ ವರ್ಡ್ ಅದೆಲ್ಲ. ನೆಕ್ಸ್ಟ್ ಅಮ್ಮ ಮಾತಾಡೋದ್ನ ಸಣ್ಣ ಹೇಳ್ತಾರೆ. ಇಲ್ಲ ನಾನ್ ಮಾತಾಡೋದ್ ಅಕ್ಕ ಹೇಳಿಲ್ಲಲ್ಲ. ಇವಾಗ ಅಮ್ಮ ಯಾವ್ದು ಮಾತಾಡ್ತಾರೆ ಅಕ್ಕ ಹೇಳ್ಬೇಕು. ಹೇಳಿ ಅಮ್ಮ. ತುಳಲೆ ಕನ್ನಡದಲ್ಲಿ ಅಕ್ಕನೇ ಹೇಳ. ಅಮ್ಮ ಮಾತಾಡೋದ್ ಹೇಳಿ ಈಗ. ನಿನ್ನ ಏಪ ತುಣಲ ಮುಗಿಪುಜ್ಜಿ ಮನ್ಪದ ಕುಲ್ಲು. ಎಲ್ಲರೂ ನನಗೆ ಬೈಯೋರೇ ಅಲ್ವಮ್ಮ? ಎಲ್ರು ಬೈಯೋರು. ನೀವು ಇವಾಗ ಆಯ್ತು ನಾನೇನ್ ಹೇಳ್ತೀನಿ ಹೇಳಿ. ಹೆಲ್ತ್ ನ ಚೆನ್ನಾಗಿ ನೋಡ್ಕಮ್ಮ. ಯಾಕೆ ಇದ್ದ ಜ್ಯೂಸನ್ನೆಲ್ಲ ಕುಡಿತೀಯ? ಸುಮ್ನೆ ಇರು. ಇದು ನನ್ ಡೈಲಾಗು. ಸೂಪರ್ ಅಮ್ಮ. ಇವಾಗ ನೀವು ಧನ್ಯ ಅವ್ರದ್ದು ಹೇಳಿ. ಯಾವಾಗ್ಲೂ ಅವ್ರು ಯೂಸ್ ಮಾಡೋಂತ ವರ್ಡ್. ಇವಾಗ ನೀವು ಏನಾದ್ರು ಬೈದ್ರೆ ಆಗಿರ್ಬೋದು, ಏನಂತಾರೆ ಧನ್ಯ ಅವರು? ನಾನು ಹೇಳ್ತೀನಿ, ಯಾನ್ ಮುಲ್ಪಡ್ದು ಬರ ಪೋಯಂಡಾಯ್ತ ಯಾವ ಓಲಾ ಅನ್ಲ ಹಂಗಂದ್ರೆ ನಾನು ಮೇಲಿಂದ ಹೋದ್ರೆ ಸಾಕು ಅಂತ ಹಂಗ ಹೇಳದ? ಆ ಅಮ್ಮ ಬೈದಾಗ ಎಲ್ಲ ನೋಡ್ತಾರೆ ಯಾವ ತರ ಅಮ್ಮ. ಇವಾಗ ಸಣ್ಣವರು ಎರಡ ಮಾತ ಪನೋಡ್ಸಮ್ಮ ತರೆ ಹಾಳಾತು ಹೋಗ್ಕೊಂಡು. ಕರೆಕ್ಟಾ? ಈಗ ಹೇಳ್ತೀರಾ ನನ್ ತಲೆ ಹಾಳಾಗ್ ಹೋಗುತ್ತೆ ಅಮ್ಮ ಅಂತನಾ? ಅಮ್ಮ ನಾನು ಎಲ್ಲಿ ಹೋದ್ರು ಟೆನ್ಷನ್ ಟೆನ್ಷನ್ ಟೆನ್ಷನ್. ನಾನಂತಿದ್ದು ನೀನಲ್ಲ ಅವಳು. ಹೌದಾ? ನಾನಮ್ಮ ನಾನು. ನೀನಾ ಹೇಳಿ ಯಾವ್ದಾದ್ರು ಪರವಾಗಿಲ್ಲ ಹೇಳಿ. ನಿಂದಷ್ಟು ಗೊತ್ತಾಗಲ್ಲ. ಅಂದ್ರೆ ಬೈಯೋದೇ ಮಾತ್ರ ಅಲ್ಲ ಅಮ್ಮ, ಯಾವ್ದಾದ್ರು ನಾನ್ ಜಾಸ್ತಿ ರೆಗ್ಯುಲರ್ ಆಗಿ ನಿಮ್ಗೆ ಯೂಸ್ ಮಾಡೋ ಅಂತ ವರ್ಡ್. ಬೈಯೋದೇ ಬೇಕು ಅಂತೇನಿಲ್ಲ. ಹುಷಾರಮ್ಮ, ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಹುಷಾರಾಗಿ ಚೆನ್ನಾಗಿ ನಿದ್ದೆ ಮಾಡಿ. BP ಎಲ್ಲ ಜಾಸ್ತಿ ಮಾಡ್ಕೊಳ್ಬೇಡಿ. ಇದನ್ನ ಹೇಳ್ತೀನಾ? ಓಕೆ, 3 ಜನದಾಯ್ತು. ಇವಾಗ ನೀವು ಫಸ್ಟ್ ಯಾರ್ದು ತಗೋತೀರಾ 3 ಜನದಲ್ಲಿ? ಅಮ್ಮನಾ? ಹೇಳಿ ಅಮ್ಮ ಏನ್ ಹೇಳ್ತಾರೆ ಜಾಸ್ತಿ ನಿಮ್ಗೆ? ವಿಡಿಯೋ ಮಾಡಿದ ನಂತರ ಪಾಡು ಅಯ್ಯೋ ಅಮ್ಮ ಹಂಗೆ ಹೇಳೋದು ಗಾಯ್ಸ್. ವಿಡಿಯೋ ಏನಾದ್ರು ಮಾಡ್ಬೇಕಾದ್ರೆ ಅಯ್ಯೋ ನಾನ್ ಚೆನ್ನಾಗ್ ಕಾಣಿಸ್ತಿಲ್ಲ ಅಂತ ಮಾಡಿದ ನಂತರ ಬಾಡುಡ್ಚಿ ಅಂತ ಅದಾಗ್ಬೇಡಿ, ನಾನು IT-ಯಲ್ಲಿ ಇದೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಮೇಲೆ ಶೀ ಅಂತ ಹೇಳ್ತಾಳೆ ಜಾಸ್ತಿ, ಶೀ ಅಂತ. ಆಮೇಲೆ ಇನ್ನೇನಂತಾರೆ? ನೀವಿಬ್ರು ಜಗಳ ಆಡಿದಾಗ ಯೂಸ್ ಮಾಡೋ ಅಂತ ವರ್ಡ್ ಜಾಸ್ತಿ ಯೂಸ್ ಮಾಡೋ ಬೋಲಾ ಅಂತ ಹೇಳ್ತಾಳೆ. ನಿಮ್ಗ ಇವಾಗ ನಾನು ಅವಳನ್ನ ಹೊಗಳದು ಬಿಟ್ಟು ತೆಗೊಳ್ಳೋದಿಲ್ಲ. ಇವಾಗ ಏನ್ ಗೊತ್ತ, ಇವಾಗ ಹೇಳೋದಿಷ್ಟೇ ಎಂತ
ಕಾಲೇ ಮಾಡೋದಿಲ್ಲ, ಅವಳಿಗೆ ನೆನಪೇ ಇಲ್ಲ. ನೀವು ಕಾಲ್ ಮಾಡ್ಬೇಕಾದ್ರೆ ಏನಕ್ಕೆ ಅವಳು ಮಿಡಲ್ ಅಲ್ಲಿ ಬಂದು ಮಾತಾಡ್ಬೇಕು ಅಂತ ಹೇಳ್ತಾಳೆ. ಯಾವಾಗ್ಲೂ ಅದನ್ನ ಹೇಳ್ತಿರ್ತಾರ. ಚಿಕ್ಕ ವಯಸ್ಸಲ್ಲಾದ್ರೆ ಸತ್ತು ಪೋಡ ಅಂತಿಲ್ಲ, ಬಲ್ಲ ಅಂತ ಹೇಳ್ತೀವಿ. ಸೈತ್ತು ಪೋಲ. ಏನ್ ಗೊತ್ತಾ, ಇವಳಿಗೆ ಹೊಡೆದ್ರೆ ಸಿಗೋದೇ ಇಲ್ಲ ಇವಳು ನನ್ನ ಕೈಗೆ. ಅದಕ್ಕೋಸ್ಕರ ಸುಮ್ಮನೆ ನನ್ನ ಶಾಪಕ್ಕಾದ್ರೂ ಇವಳು ಭಯ ಪಡ್ಲಿ ಅಂತೇಳಿ ಅಂತ ಹೇಳುದು ಹಿಂಗೆ ಮಾಡಿದ್ರು ಅಷ್ಟೇ, ಅಲ್ಲಿಗೆ ಶಾಪ. ಹಂಗ್ ಮಾಡ್ತಿದ್ರಾ? ಇವಾಗ ನಾನೇನಂತೀನವಾ ನಿಮ್ಗೆ ಜಾಸ್ತಿ ಹಂಗೆ ಅಂತೀರಾ ಜಾಸ್ತಿ, ಹಂಗೆ ಅಂತೀರಾ. ನೋಡಿ ಗೈಸ್, ಫಸ್ಟ್ ಟೈಮು ಅಮ್ಮನ ಮನೆಯಲ್ಲಿ ಅಮ್ಮ ಮಗಳಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇರೋದು. ಅಮ್ಮ ನಿಮ್ ಸೈಡ್ ಈ ಶಾಸ್ತ್ರ ಇರ್ಲಿಲ್ವಾ ಅಮ್ಮ? ಇಲ್ಲ ಅಲ್ವಾ? ನೋಡಿ ಗೈಸ್, ಈ ಶಾಸ್ತ್ರ ಅಮ್ಮನ ಮನೆ ಸೈಡ್ ಇಲ್ಲ. ಸೊ ನನ್ನ ಮನೆ ಸೈಡ್ ಕೊಟ್ಟಿರೋದ್ರಿಂದ ಅಮ್ಮನೂ ಆ ಶಾಸ್ತ್ರ ಮಾಡ್ತಿದ್ದಾರೆ, ಅರ್ಶಿನ ಕುಂಕುಮ ಶಾಸ್ತ್ರ. ಗೈಸ್, ಅಮ್ಮ ನನ್ಗೆ ಇವಾಗ ಕುಂಕುಮ ಇಟ್ರು. ಬನ್ನಿ ಇಲ್ಲಿ ಸನಮ್ಮ. ಅಯ್ಯೋ ಏನ್ಮ ನೀನು ಕೊಟ್ಟಿದ್ದ 5 ನಿಮಿಷಕ್ಕೆ ಆರೆಂಜ್ ಬಿಡಿಸ್ಕೊಂಡು ತಿಂತವ್ರಾಗ್ಲೆ. ಅಷ್ಟೊಂದು ಹೊಟ್ಟೆ ಹಸಿದನ. ಊಟ ಮಾಡಿಲ್ಲ ತಾನೆ? ಅಲ್ಲಿ ತಿನ್ನೋಣ ಬಿಡ್ಮ ಊಟ. ಅದಕ್ಕಿಂತ ಮುಂಚೆ ಬನ್ನಿ ತಿನ್ನಿ ನೀವು. ಬನ್ನಿ. ಹಾ, ಧನ್ಯ ಅವ್ರಿಗೆ ಏನೋ ಗಿಫ್ಟ್ ಕೊಡೋಣ. ನೀವು ತಿನ್ನೋದೇ ನನಗೆ ಗಿಫ್ಟ್. ಅಲ್ಲ, ಫ್ರೂಟ್ಸ್ ನೀವು ತಿನ್ಬೇಕು, ಒಳ್ಳೇದು ಹೆಲ್ತಿಗೆ. ನಿಮಗೆ ಕಿಡ್ನಿ ಸ್ಟೋನ್ ಇರೋದು, ನೀವು ಫ್ರೂಟ್ಸ್ ತಿನ್ಬೇಕು, ತಿನ್ನಿ. ನೋಡಿ ಗೈಸ್, ಸಣ್ಣವ್ರು ಹಿಡ್ಕೊಂಡಿರೋದನ್ನ ಅಮ್ಮ ಕಿತ್ಕೊಂಡ್ರು. ಇವಾಗ ಹೊರಡ್ತಾ ಇದೀವಿ, ಬನ್ನಿ ಹೊರಡೋಣ. ಬಾರ್ಬಿಗೆ ಬಾಯ್ ಮಾಡಿದ್ರಾ? ಬಾಯ್ ಮಾಡಿ. ನನವರೇ ಬರೋದಾ? ಅಯ್ಯೋ ಆಗ್ಲೇ ಹೇಳ್ತವ್ರು ನೋಡ್ಮ ಅವರು. ಬರ್ತೀವಿ ಅಂತ ಹೇಳಿದಿರ್ತಾನೆ, ಹೇಳ್ಬೇಡಿ ಆಯ್ತಾ? ಹೇಳ್ಬಾರ್ದು ಅಮ್ಮ. ನೀವು ಅಷ್ಟೇನೆ. ಇಲ್ಲ, ಅಮ್ಮ ಅಳುದಿಲ್ಲ. ಅಳ್ತಿದಾರ ಅಮ್ಮನು. ನಾಡಿದ್ದು ಬರ್ತೀವಲ್ಲಮ್ಮ ಮತ್ತೆ. 1 ಮಂತ್ ಅಷ್ಟೇ ಅಮ್ಮ, ಬರ್ತೀವಿ ಸರಿನಾ? 1 ಮಂತ್ ಬೇಜಾರಾಗಿಡ್ಬೇಡಿ. ಧನ್ಯ, ಸಣ್ಣ ಪುಟ್ಟದಕ್ಕೆಲ್ಲ ಅಳ್ಬಾರ್ದು. ಹೋಗೋ ಟೈಮಲ್ಲಿ ಈ ತರ ಹತ್ರ ನನಗೆ ಬರೋದಕ್ಕೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಬರುವಾಗೂ ಅಳ್ತೀರಾ. ನೋಡಿ, ಇವಾಗ 1 ವೀಕ್ ಇದೀವಿ ಇಲ್ಲೇನೆ, ನಿಮ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ದ. ನೀವು ಬೇಜಾರ್ ಮಾಡ್ಕೊಳತ್ರೆ. ಅಮ್ಮ ನಗ್ತಿದಾರ ಅಷ್ಟೇ ಎದುರುಗಡೆ. ಅಮ್ಮ ಅಳ್ತಾ ಇದಾರೆ. ಅಮ್ಮ ಅಳೋದ್ ನನಗೆ ಗೊತ್ತಾಗಲ್ವಾ? ಲೈಟ್ ಹಾಕಿ ಕಾಲಿಗೆ ಲೈಟ್ ಹಾಕ್ಬೇಕು. ಕಾಲಿಗೆ. ಗೈಸ್, ಟೈಮ್ ಇವಾಗ 7:45 ಆಯಿತು. ಸೊ ಇವಾಗ ನಮಗೆ ಮೇಲೆ ಗಾಡಿ ಬರೋ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ನಮಗೂ ಬೇಜಾರಾಗ್ತಿದೆ, ಬಟ್ ಆದರೂ ನೆಕ್ಸ್ಟ್ ಬರ್ತೀವಲ್ಲ ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಫುಲ್ಲು ಕತ್ಲೆ ಇದೆ, ಏನು ಕಾಣಿಸ್ತಾನೆ ಇಲ್ಲ. ಅಮ್ಮನ ಹತ್ರ ಇಸ್ಕೊಮ್ಮ. ಬನ್ನಿ ಅಮ್ಮ, ಕಷ್ಟ ಆಗುತ್ತೆ. ಜಿಮ್ಮಲ್ಲಿ ಬೇಡ ಬೇಡ ಅಂದ್ರೆ ಎತ್ತುತ್ತಾರಮ್ಮ ಸಣ್ಣವರು. ಇಲ್ಲಿ ಎತ್ತಕ್ಕೇನು ಕಷ್ಟ ಆಗಲ್ಲ. ನೋಡಿ ಗೈಸ್, ಮನೆ ಫುಲ್ಲು ಅಲ್ಲಿ ಕಾಣಿಸ್ತಿದೆ ನೋಡಿ. ನಡೀರಿ ನಡೀರಿ. ಬಾರ್ಬಿ ನೀವ್ ಹೇಳಿಲ್ಲ ಅಂತ ಅಂದ್ರು ಬಾರ್ಬಿನ ಧನ್ಯ ಅವ್ರು ನೋಡ್ಕೋತಾರೆ. ಹೌದಾ ಅಮ್ಮ, ನಮ್ಮ ಬರ್ತಡೇಗೆ ಧನ್ಯ ಅವ್ರನ್ನ ಕಳಿಸಿ ಆಯ್ತಾ? ನಾನು ಫೋನ್ ಮಾಡ್ತೀನಿ. ಒಂದು ನೆಕ್ಸ್ಟ್ ಮಂತಿಗೆ ಎಲ್ಲರೂ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅಮ್ಮನೇ ಫಸ್ಟ್ ವಿಶ್ ಮಾಡಿದ್ದು ಸಣ್ಣ ಆದ್ಮೇಲೆ. ಸರಿ ಸರಿ ಅಮ್ಮ, ಬನ್ನಿ ಮನೆಗೆ ಆಯ್ತಾ? 1 ವಾರ 1 ನಿಮಿಷದಲ್ಲಿ ಓದಂಗಿತ್ತಲ್ವಾ? 1 ದಿನದಲ್ಲಿ ಓದಂಗಿತ್ತು. ಬಾಯ್ ಅಮ್ಮ, ಹುಷಾರು. ಬಾಯ್ 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 ಅಮ್ಮ, ಹುಷಾರು. ಹೆಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಬಾಯ್ 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 ಅಪ್ಪ. ಬಾಯ್ ಅಮ್ಮ, ಬಾಯ್ ಬಾಯ್. ಹೋಗುವಾಗ ಎಷ್ಟು ಬೇಜಾರಾಗುತ್ತಲ್ಲ, ಬಿಟ್ಟು ಹೋಗಕ್ಕೆ ಮನ್ಸಿರಲ್ಲ. ಸನಮ್ಮ, ಅಮ್ಮನಿಗೆ ಅಪ್ಪನಿಗೆ ಅಳು ಬರ್ತಿತ್ತು, ಆದ್ರೂ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೂ ನಮಗೂ ಬೇಜಾರಾಗುತ್ತೆ, ಬಟ್ ನಾವು ತೋರ್ಸ್ಕೊಳ್ಳೋದು ಬೇಡ. ಆದಷ್ಟು ಬೇಗ ಬರೋಣ. ಗೈಸ್, ನಾವಿವಾಗ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸಣ್ಣವ್ರು ನೋಡಿ ಚಿತ್ರಾನ್ನ ತಿಂತಾ ಇದ್ದಾರೆ, ನಾನು ಇಲ್ಲಿ ತಿಂತಾ ಇದ್ದೆ. ಇವತ್ತಿನ ನಮ್ಮ ಡಿನ್ನರ್ ಇದೆ ಅಲ್ವಮ್ಮ? ಇಲ್ಲಿಂದ ಓಡೋಣ. ಓಕೆ, ಎಲ್ಲರಿಗೂ ಗುಡ್ ನೈಟ್ ಹೇಳಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು